ಬಾತಂಬ್ರ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಗಾಣದೇವತೆ ಜಾತ್ರೋತ್ಸವ. ಶ್ರಮ ಸಂಸ್ಕೃತಿಯ ಪ್ರತೀಕವಾದ ಗಾಣಿಗ ಸಮಾಜದ ಕೊಡುಗೆ ಭಾರತ ದೇಶ ಹಾಗೂ ಕನ್ನಡ ನಾಡಿಗೆ ಅಪಾರವಾಗಿದೆ ಎಂದು ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋಣಿ ಹೇಳಿದರು. ಬಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದಲ್ಲಿ ಶನಿವಾರ ಅದ್ದೂರಿಯಾಗಿ ನಡೆದ ಗಾಣದೇವತೆ ಜಾತ್ರೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಗಾಣಿಗ ಸಮಾಜದ ಜನಸಂಖ್ಯೆ 40 ಲಕ್ಷ ಇದೆ. ಸಮಾಜ ನಿರೀಕ್ಷಿಸಿದಷ್ಟು ಬೆಳವಣಿಗೆ ಕಂಡಿಲ್ಲ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಸಮಾಜದವರು ಇನ್ನಷ್ಟು ಬೆಳೆಯಬೇಕು. ಗಾಣಿಗ ಸಮಾಜದ ಸಂತರು, ಮಹನೀಯರು ಶ್ರಮಪಟ್ಟು ಸಮಾಜದ ಹೆಸರು ಶಾಶ್ವತಗೊಳಿಸಿದ್ದಾರೆ. ಈ ಹಿನ್ನೆಲೆ ಗಾಣಿಗ ಸಮಾಜ ಒಗ್ಗಟ್ಟಾಗಬೇಕಿದ್ದು ಸಮಾಜದ ಏಕತೆಗೆ ಎಲ್ಲರೂ ಶ್ರಮಿಸಬೇಕೆಂದರು. ಪ್ರಾಸ್ತಾವಿಕವಾಗಿ ಗಾಣಿಗರ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಸ್.ಬಿ. ಸಜ್ಜನಶೆಟ್ಟಿ ಮಾತನಾಡಿ, ಸಮಾಜದ ಪಾಲಕರು ಮತ್ತು ಯುವಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ತಾಲೂಕಿನಲ್ಲಿ ಸಂಘಟನೆ ಅಭಾವದಿಂದ ಯುವ ಸಮೂಹ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾಗಿ ಮುಂದುವರಿಯುತ್ತಿಲ್ಲ. ಸಮಾಜದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಹುಲ್ಸೂರ ಶ್ರೀ ಶಿವಾನಂದ ಸ್ವಾಮೀಜಿ, ಸಿದ್ದಾರೂಢ ಮಠದ ಶಂಕರಾನಂದ ಸ್ವಾಮೀಜಿ, ಚಳಕಗುಡ್ಡದ ಮಹಾಂತೇಶ್ ಸ್ವಾಮೀಜಿ ಸೇರಿ ಮುಖಂಡರು ಮಾತನಾಡಿದರು. ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಆನಂದವಾಡಿ, ನೀಡಬಂದ್ ಗ್ರಾಮದ ಭಕ್ತಾದಿಗಳು ಲಘು ವಾಹನಗಳಲ್ಲಿ ಕುಟುಂಬ ಸಮೇತ ಬಂದ ಭಕ್ತರು ಶ್ರದ್ಧಾಭಕ್ತಿಯಿಂದ ದೇವರ ದರ್ಶನ ಪಡೆದು ದೇವಸ್ಥಾನ ಆವರಣದಲ್ಲಿ ಮಹಾಪ್ರಸಾದ ಸವಿದರು. ಈ ವೇಳೆ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ವರದಿಗಾರರಿಗೆ ಸನ್ಮಾನಿಸಲಾಯಿತು. ಜಾತ್ರಾ ಮಹೋತ್ಸವ ಅಂಗವಾಗಿ ಕಲಬುರಗಿ ಮತ್ತು ಯಾದಗಿರಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಸುರೇಶ್ ಸಜ್ಜನ್, ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯ್ ಕುಮಾರ್ ಗಾಮ, ಕೋಶಾಧ್ಯಕ್ಷ ವೈದ್ಯನಾಥ್ ಚಿಲ್ಲರಗೆ, ವಿಜಯ್ ಕುಮಾರ್ ಶಿಡೋಳೆ, ವಿಜಯ್ ಕುಮಾರ್ ಗಾಮ, ವಿವಿಧ ತಾಲೂಕಿನ ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷರಾದ ಬಾಬುರಾವ್ ಸಜ್ಜನ ಶೆಟ್ಟಿ, ಶಿವಕುಮಾರ್ ಸಜ್ಜನ ಶೆಟ್ಟಿ, ರಮೇಶ್ ಸಜ್ಜನ ಶೆಟ್ಟಿ, ಸಂಗಮೇಶ್ ಸಜ್ಜನ ಶೆಟ್ಟಿ, ಮುಖಂಡರಾದ ವೈದ್ಯನಾಥ್ ಸಜ್ಜನ ಶೆಟ್ಟಿ, ಮಹೇಶ್ ಸಜ್ಜನ್, ಅನಿಲ್ ಚಿಲ್ಲರಗೆ, ಚಂದ್ರಕಾಂತ್ ಕ್ಯಾಡ, ಶಿವರಾಜ್ ಹಿಂಡಿ ಸೇರಿ ಗಾಣಿಗ ಸಮಾಜದ ಹಲವರು ಉಪಸ್ಥಿತರಿದ್ದರು. ಮಟ್ಟಕ್ಕೆ ತಕೊಂಡು ಬಂದಿದ್ದು ಯಾವುದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ. ಅದರಲ್ಲಿ ಅನೇಕರು ಇಲ್ಲಿ ಅವರು ಬೆಳೆದಿದ್ದಾರೆ. ವಿಶೇಷ ಅವ್ರ ತರಬೇತಿಯಿಂದ ಮಡಿವಾಳ ಮಾಚಿದೇವರು ಬಟ್ಟಿ ತೊಳಕತಾನೆ ಮನಸ್ಸನ್ನ ಸ್ವಚ್ಛ ಮಾಡಿದ್ರು. ಅನೇಕರು ಅದರಲ್ಲಿ ಮನಸ್ಸನ್ನ ಕಟ್ಟಿದ್ರು. ಈ ರೀತಿ ನಾವ್ ಯಾರೇ ಏನೇ ಇರಬಹುದು, ಆದ್ರ ನಾವೆಲ್ಲ ಹೀಗಾಗಿ ನಾವು ಬಸವಣ್ಣನ ಆಸೆಗೆ ಸಮಾಜ ಸದೃಢ ಮಾಡಬೇಕಾದ್ರೆ ನಾವು ಎಲ್ಲ ಸಮಾಜಗಳು ಶಕ್ತಿಯುತ ಆಗಿ ನಾವು ಹಿಂದೂ ಸಮಾಜ ಸದೃಢ ಆದಾಗ ಮಾತ್ರ ನಾವು ನಮ್ಮ ರಾಷ್ಟ್ರ ಸದೃಢ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂತ ಕೆಲಸ ಈಗ ಆಗ್ಬೇಕಾಗಿದೆ. ಈ ಕೆಲಸಕ್ಕೆ ಇಲ್ಲಿರುವಂತಹ ಎಲ್ಲ ಪೂಜ್ಯರು, ಹಿರಿಯರು ಸಹಕಾರ ಕೊಟ್ಟು ನಮ್ಮ ಸಮಾಜ ಸದೃಢ ಮಾಡಬೇಕು. ಆ ಮುಖಾಂತರ ನಮ್ಮ ರಾಷ್ಟ್ರ ಶ್ರೇಷ್ಠ ಮಾಡಬೇಕು ಅನ್ನೋಂತಹ ಆಶೆನ ವ್ಯಕ್ತಪಡಿಸುತ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೆ ಧನ್ಯವಾದ. ನಗರ ವೈಶ್ಯ ಜ್ಯೋತಿಪಣ ಗಾಣಿಗ, ಅದೇನೋ ಕರಾವಳಿ ಭಾಗದಲ್ಲಿ ಹೋದ್ರೆ ಶೆಟ್ಟಿ ಗಾಣಿಗ, ದೇವಗಾಣಿಗ, ಅನೇಕ ರೀತಿಯಲ್ಲಿ 13 ಒಳನಾಮಗಳಿಂದ ಗಾಣಿಗರು ಗುರುತಿಸ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲರ ವೃತ್ತಿ ಏನಪ್ಪಾ ಅಂದ್ರೆ, ಮುಂಚೆ ಈ ಕೈಗಾರಿಕಾ ಯುಗ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಗಾಣದಲ್ಲಿ ಎಣ್ಣೆಯನ್ನು ತೆಗೆದು ಈ ಸಮಾಜಕ್ಕೆ ಬೆಳಕನ್ನು ಕೊಟ್ಟಂತ ಸಮಾಜ ಗಾಣಿಗ ಸಮಾಜ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಇವತ್ತು ಯಾರಿಗೆ ಬೆಳಕನ್ನು ಕೊಟ್ಟಿದ್ದೇವೆ, ಆ ಬೆಳಕಿನ ಕೆಳಗಡೆ ಕತ್ತಲೆ ಆವರಿಸ್ತದೆ ಅಂತಕ್ಕಂಥ ನಿಜ ಇಸ್ವಿಯಿಂದ 19ನೇ ಇಸ್ವಿವರೆಗೆ ಹಿಂದುಳಿದ ವರ್ಗ ಇಲಾಖೆಗೆ ಸರ್ಕಾರ ಎಷ್ಟು ಅನುದಾನವನ್ನು ಖರ್ಚು ಮಾಡಿದೆ ಒಂದು ಮಾಹಿತಿ ಬೇಕು. ಈ ಒಂದು ಹಣದಲ್ಲಿ 2A ಸಮಾಜಕ್ಕೆ ನೀವು ಎಷ್ಟು ಕೊಟ್ಟಿದ್ದೀರಿ, ಆ 2A ಸಮಾಜಗಳಲ್ಲಿ ಗಾಣಿಗ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದೀರಿ ವಿವರಣೆಯನ್ನು ಕೇಳಿದ ಒಂದು ಪತ್ರ ಬರದೆ ಸುಮಾರು 6 ತಿಂಗಳಾದ್ರೂ ಉತ್ತರ ಬರಲಿಲ್ಲ. ನಮ್ಮವರೇ ಆದಂತ ಡಾಕ್ಟರ್ ಶೇಖರ್ ಸಜ್ಜನ್ ಅವರು ಹಿಂದುಳಿದ ವರ್ಗ ಇಲಾಖೆಗೆ ಹೋಗೋಣ ಸರ್, ನೀವು ಮಾಹಿತಿ ಹಕ್ಕು ಆಯೋಗದಲ್ಲಿ
ಅಧ್ಯಕ್ಷರಾಗಿ ಕೆಲಸ ಮಾಡಿದವರಾಗಿದ್ದೀರಿ. ನೀವು ಹೋದ್ರೆ ಏನಾದ್ರೂ ಬೆಲೆ ಕೊಟ್ಟು ಮಾಡ್ತಾರೆ ಅಂತ ಇರುವರು ಕೂಡ್ಕೊಂಡು ಬೆಂಗಳೂರಿನ ವಸಂತಪೇಟದಲ್ಲಿ ಇರ್ತಕ್ಕಂಥ ಅರಸಭವನಕ್ಕೆ ಹೋದ್ವಿ. ಹೋಗಿ ನೀವು ಮಾಹಿತಿ ಕೊಡ್ರಿಯಪ್ಪ ಅಂತ ಕೇಳಿದಾಗ ಅವರೊಂದು ಮಾಹಿತಿಯನ್ನು ಕೊಟ್ಟರು. ಅದನ್ನು ಕೇಳಿ ನಮ್ಗೆ ಆಶ್ಚರ್ಯ ಆಯ್ತು. 2014ರಿಂದ 19ರವರೆಗೆ 5,900 ಕೋಟಿ ರೂಪಾಯಿಗಳನ್ನು ಸರ್ಕಾರ ಕ್ಷಮಿಸಬೇಕು. 29,000 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ 3ರಿಂದ 4,000 ಕೋಟಿ 29,000 ಕೋಟಿ ರೂಪಾಯಿಗಳನ್ನ ಸರ್ಕಾರ ಹಿಂದುಳಿದ ಆಯೋಗಕ್ಕೆ ಕೊಡ್ತು. 2A ಸಮಾಜಕ್ಕೆ 5,900 ಕೋಟಿ ರೂಪಾಯಿಗಳನ್ನು ಕೊಡ್ತು ಆ ಅವಧಿಯಲ್ಲಿ. ಹಿಂದುಳಿದ ವರ್ಗ 2Aದಲ್ಲಿರ್ತಕ್ಕಂಥ 107 ಸಮಾಜಗಳು ಅವರಿಗೆ 5,900 ಕೋಟಿ 107 ಸಮಾಜಗಳು. ಆದ್ರೆ ಇವತ್ತಿನವರೆಗೆ ಆಳಿದಂತ ಸರ್ಕಾರಗಳು ಅದರ ಸವಲತ್ತುಗಳನ್ನು ಈ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥ ಆತ್ಮಾವಲೋಕನೆ ಸಮಾಜ ಬಾಂಧವರು ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನಾನು ಸುಮಾರು 3-4 ವರ್ಷಗಳ ಹಿಂದೆ ಬಹಳಷ್ಟು ಜನ ನಮ್ಮ ರಾಜಕೀಯ ಧುರೀಣರು, ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, PC ಗದ್ದಿಗೌಡರಾಗಿರ್ಬೋದು, ಭೂಸೂರ್ ಅವರಾಗಿರ್ಬೋದು,